ಎಲ್ಲರಿಗೂ ನಮಸ್ಕಾರ. MR HP ರಿವ್ಯೂಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸ್ಬಿಡೋದೇನೆಂದರೆ, ಸುಮಾರು 2 ವರ್ಷ ಆಯಿತು ನಮ್ಮ ಸುದೀಪ್ ಸರು ವಿಕ್ರಾಂತ್ ರೋಣ ಫಿಲಿಮ್ ಮಾಡಿ. ಅದಾದಮೇಲೆ ಈ ಸ್ಟಾರ್ಟಿಂಗು ಈಗ ಆಲ್ರೆಡಿ ಮ್ಯಾಕ್ಸ್ ರಿಲೀಸ್ ಆಗಿದೆ. ಫಿಲಿಮು ಥಿಯೇಟ್ರಲ್ಲಿ ಆಲ್ರೆಡಿ ಇದೆ, ಇವತ್ತು ರಿಲೀಸ್ ಆಗಿದೆ. ಫಿಲಿಮ್ ಹೋಗಿದ್ದೆ, ನೋಡ್ಕೊಂಬಂದೆ. ಫಿಲಿಮ್ ಮಾತ್ರ ಎಷ್ಟೋ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅವ್ರದ್ದು ಫಿಲಿಮ್ ಸುದೀಪ್ ಸರ್ದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಮತ್ತು ಆಲ್ಮೋಸ್ಟ್ ಆ ಫಿಲಿಮ್ನಲ್ಲಿ ತೆಲುಗು ಆ್ಯಕ್ಟರ್ಸ್ ಜಾಸ್ತಿ ಇದ್ದಾರೆ, ನಮ್ಮ ಕನ್ನಡ ಆ್ಯಕ್ಟರ್ಸ್ ಭಾಳ ಯಾರಿಲ್ಲ. ಬಟ್ ಅವರು ಅದು ಸ್ಟೋರಿ ಯಾವ ರೀತಿ ಅಂದರೆ, ಪೊಲೀಸ್ ಅಧಿಕಾರಿ ಯಾವ ರೀತಿ ಇರ್ತಾನೆ, ಯಾವ ರೀತಿ ಇಲ್ಲ. ಒಟ್ಟಿನಲ್ಲಿ ಈ ಪಿಕ್ಚರ್ ನಾವು ಹೇಳಕ್ಕೆ ಹೋಗೋದೇನೆಂದರೆ, ಈ ಫಿಲಿಮು ಕೇವಲ ಒಂದೇ ರಾತ್ರಿ, ಅಂದರೆ ಫಿಲಿಮು ಸ್ಟಾರ್ಟ್ ಆಗೋದು ರಾತ್ರಿನೇ, ಎಂಡ್ ಆಗೋದು ಮಾರ್ನಿಂಗ್. ಒನ್ ನೈಟ್ ಅಷ್ಟೇ ಫಿಲಿಮ್ ಇದು. ಚೆನ್ನಾಗಿದೆ ಫಿಲಿಮು. ಈಗ ನಮ್ಮ ರಾಜು ಕಾರ್ತಿಕೇಯ ಡೈರೆಕ್ಟರ್ ಇದ್ದಾರಲ್ಲ, ಎಲ್ಲಿ ಸ್ಟೋರಿ ಕಂಟಿನ್ಯೂ ತೊಗೊಂಡೋಗಿದ್ದಾರೆ. ಯಾವುದೇ ರೀತಿ ಲವ್ ಸ್ಟೋರಿ ಇಟ್ಟಿಲ್ಲ, ಮತ್ತು ಅಟ್ರಾಕ್ಷನ್ ಯಾವುದೇ ರೀತಿ ಬೇರೆ ಕಡೆ ತೊಗೊಂಡೋಗಿಲ್ಲ. ಸ್ಟಾರ್ಟಿಂಗ್ ಕ್ಲೈಮ್ಯಾಕ್ಸ್ ಏನಿದೆ ಅಂದರೆ, ತಂದೆ ತಾಯಿ ಬರ್ತಾರೆ, ಒಂದು ಹುಡುಗಿ ಕಾಣೆ ಆಗಿದ್ದಾಳೆ ಅಂತಂದು ಬರ್ತಾರೆ, 13 ವರ್ಷದ ಹುಡುಗಿ. ಆ ಹುಡುಗಿನ ಮಿನಿಸ್ಟ್ರ್ ಮಕ್ಕಳು ಅಂತ ಇರ್ತಾರಲ್ಲ, ಅವರು ರೇಪ್ ಮಾಡಿರ್ತಾರೆ. ಅದು ಸ್ಟಾರ್ಟಿಂಗ್ ಕ್ಲೈಮ್ಯಾಕ್ಸ್. ಇದೇ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಈಗ ಇವರು ಇಬ್ಬರು ರೇಪ್ ಮಾಡ್ಕೊಂಡು ಹೋಗ್ತಾರೆ. ತದನಂತರ ಅವರು ಇಬ್ಬರು ಮಾದಕ ವಸ್ತುಗಳ ಸೇವನೆ ಮಾಡ್ಕೊಂಡು ಕಾರಲ್ಲಿ ಚಲನೆ ಮಾಡುವಾಗ ಪೊಲೀಸ್ ಅಡ್ಡ ಬರ್ತಾರೆ. ಅವ್ರಿಗೆಲ್ಲ ಹಾಯಿಸ್ಕೊಂಡು ಹೋಗ್ತಾರೆ. ಆದರೆ ಸಿಕ್ಕ ಮೇಲೆ ಅವ್ರನ್ನ ಕರ್ಕೊಂಡೋಗಿ ಜೈಲಲ್ಲಿ ಕೂಡಾಕ್ತಾರೆ ಎಲ್ಲರೂ. ಸುದೀಪ್ ಸರ್ ಇನ್ನೇನು ನೈಟ್ ಬರ್ತಾರೆ. ಬಂದುಬಿಟ್ಟು ನೆಕ್ಸ್ಟ್ ಬೆಳಗ್ಗೆ ಮಾರ್ನಿಂಗ್ ಅನ್ನೋತಿ ಜಾಯ್ನ್ ಆಗಬೇಕು, ಪೊಲೀಸ್ ಅಧಿಕಾರಕ್ಕೆ ಜಾಯ್ನ್ ಆಗ್ಬೇಕು ಅನ್ನೋತ್ತಿಗೆ ಇವ್ರನ್ನ ಹಿಡ್ಕೊಂಬಂದು ಜೈಲಲ್ಲಿ ಹಾಕ್ತಾರೆ. ಮಿನಿಸ್ಟ್ರ್ ಮಕ್ಕಳು ಡೆತ್ ಆಗ್ತಾರೆ. ಅವ್ರವ್ರು ಶೂಟ್ ಮಾಡ್ಕೊಂಡು ಡೆತ್ ಆಗ್ತಾರೆ. ಅದು ಲಾಸ್ಟಿಗೆ ಗೊತ್ತಾಗುತ್ತೆ, ಮೂವಿ ಮುಗಿಯೋ ಮುನ್ನ ಡೆತ್ ಆಗ್ತಾರೆ. ಸುದೀಪ್ ಸರ್ ಅಚಾನಕವಾಗಿ ಅಧಿಕಾರಕ್ಕೆ ಬಂದುಬಿಡ್ತಾರೆ. ನೈಟ್ ಸುಮಾರು 10 ಗಂಟೆ, ರಾತ್ರಿ ಸುಮಾರು 10 ಗಂಟೆ ಆಗಿರುತ್ತೆ. ಅಧಿಕಾರಕ್ಕೆ ಬರ್ತಾರೆ. ಅವರು ಆ ಕೇಸ್ ಯಾವ ರೀತಿ ಮುಚ್ಚಾಕ್ತಾರೆ ಅನ್ನೋದೇ ಇದೊಂದು ಫಿಲ್ಮ್ ಆಗಿರುತ್ತೆ. ಈ ಫಿಲ್ಮ್ ಮಿನಿಸ್ಟ್ರ್ ಮಕ್ಕಳು ಸತ್ತಿರ್ತಾರಲ್ಲ, ಅದು ಯಾವ ರೀತಿ ಸತ್ತಿದ್ದಾರೆ, ಯಾವ ರೀತಿ ಇಲ್ಲ, ಯಾರು ಸಹಾಯ ಪಡೆದ್ರು, ಯಾರಿಲ್ಲ, ಅವರಾಗೆ ಗನ್ ತೊಗೊಂಡು ಶೂಟ್ ಮಾಡ್ಕೊಂಡ್ರ ಇಲ್ಲ, ಏನು ಪೊಲೀಸರ ಸಹಾಯ ಪಡೆದ್ರು ಅನ್ನೋದೇ ಈ ಒಂದು ಫಿಲಿಮು. ಚೆನ್ನಾಗಿ ಮಾಡಿದ್ದಾರೆ ರಾಜು ಕಾರ್ತಿಕೇಯ ಸರ್ ಅವರು ಡೈರೆಕ್ಷನ್. ಇನ್ನೇನು ನಮ್ಮ ಸುದೀಪ್ ಸರ್ದು ಆ್ಯಕ್ಟಿಂಗ್ ಹೇಳ್ಬೇಕಂದ್ರೆ ಅಲ್ಟಿಮೇಟ್. ಅವರು ಯಾವಾಗಲೂ ಅಭಿನಯ ಚಕ್ರವರ್ತಿನೇ. ಸೂಪರಾಗಿ ಫೈಟ್ ಆ್ಯಕ್ಷನ್ ಸೀನ್ ಮಾತ್ರ ಸೂಪರಾಗಿದೆ. ಯಾವುದೇ ಒಂದು ಹಿಂದೆ ಬಂದಿರೋದು ಆ್ಯಕ್ಷನ್ ಮೂವಿ ಆಗಿರ್ಬೋದು, ಅದಕ್ಕಿಂತ ಇದು ಚೆನ್ನಾಗಿದೆ ಅಂತಂದು ಹೇಳೋಕೆ ಹೋಗಲ್ಲ. ಎರಡು ಚೆನ್ನಾಗಿದೆ, ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು ಫಿಲಿಮು. ಲಾಸ್ಟ್ ಇದು ಕ್ಲೈಮ್ಯಾಕ್ಸ್, ಸ್ಟಾರ್ಟಿಂಗ್ ಇಡ್ತಾನೆ ಕ್ಲೈಮ್ಯಾಕ್ಸ್, ಬಟ್ ರಾಜು ಕಾರ್ತಿಕೇಯ ಅವರು ಲಾಸ್ಟಿಗೆ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ಕ್ಲೈಮ್ಯಾಕ್ಸ್ ಏನಂದರೆ, ಅವರಿಬ್ಬರು ಮಿನಿಸ್ಟ್ರ್ ಮಕ್ಕಳು ಇರ್ತಾರಲ್ಲ, ಅವ್ರನ್ನ ಯಾರನ್ನ ಕೊಲೆ ಮಾಡಿದ್ರು ಅನ್ನೋದು ಲಾಸ್ಟಿಗೆ ತೋರಿಸ್ತಾರೆ. ಆ ಹುಡುಗಿ ಯಾರ ಮಗು ಅಂದರೆ, ಸ್ಟಾರ್ಟಿಂಗಲ್ಲಿ ಬಂದಿರ್ತಾರೆ ನೋಡಿ, ಅವ್ರ ತಂದೆ ತಾಯಿ ಕಾಣೆ ಆಗಿದ್ದಾರೆ ಅಂದ ಮಗಳು ಅಂತಂದು, ಅವ್ರ ಮಗಳಕ್ಕೆ ಗೊತ್ತಿರಲ್ಲ. ಅಚಾನಕವಾಗಿ ಮಿನಿಸ್ಟ್ರ್ ಮಕ್ಕಳು ಸ್ವಲ್ಪ ಕಾಮಕ್ಕೆ ಒಳಗಾಗಿ ರೇಪ್ ಮಾಡಿ ಕಾರಲ್ಲಿ ಡಿಕ್ಕಿ ಇಟ್ಕೊಂಡು ನೋಡ್ತಿರ್ತಾರೆ. ಆವಾಗ ಕಾನ್ಸ್ಟೇಬಲ್ ನೋಡ್ತಾನೆ, ಡಿಕ್ಕಿ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಈ ಇಂಥವ್ರು ಅದಾರ ಅಂತಂದು ಮಿನಿಸ್ಟ್ರ್ ಮಕ್ಕಳು. ಅವನು ಬಿಡ್ಸಕ್ಕಂತ ಹೋಗ್ತಾನೆ. ಅವ್ರಿಬ್ರು ಗಲಾಟೆ ಮಾಡ್ತಿರ್ತಾರೆ, ಒಬ್ರಿಗೊಬ್ರಿಗೆ ಮಿನಿಸ್ಟ್ರ್ ಮಕ್ಕಳು. ಇವರು ಕಾನ್ಸ್ಟೇಬಲ್ ಬಿಡ್ಸಕ್ಕಂತ ಹೋಗಿ ಅಚಾನಕವಾಗಿ ತಾವೇ ಶೂಟ್ ಮಾಡೋ ಒಂದು ಪರಿಸ್ಥಿತಿ ಬರುತ್ತೆ ಕಾನ್ಸ್ಟೇಬಲ್. ಆದರೆ ಅದು ಮರೆ ಮಾಡಿಸ್ಬಿಡ್ತಾರೆ ಕಾನ್ಸ್ಟೇಬಲ್. ನಾನು ಮಾಡಿಲ್ಲ ಬಿಡು ಅನ್ನಂಗೆ ಸುದೀಪ್ ಸರಿಗೆ ಕೂಡ ಗೊತ್ತಾಗಲ್ಲ. ಲಾಸ್ಟಿಗೆ ಗೊತ್ತಾಗುತ್ತೆ ಇದು ಮಾಡಿರೋದು ಕಾನ್ಸ್ಟೇಬಲ್ ಅಂತ. ಆಮೇಲೆ ಸತ್ಯವಾಗಿ ಕೇಳಿದಾಗ ಅವರೆಲ್ಲ ಹೇಳ್ತಾರೆ, ಕಾನ್ಸ್ಟೇಬಲ್ ಈ ಥರ ಆಯಿತು ಅಂತಂದು. ಆಮೇಲೆ ಸುದೀಪ್ ಸರ್ ಅವರು ಯಾವ ರೀತಿ ಮಾಡ್ತಾರೆ ಅಂದ್ರೆ, ಒಂದು ಅಚಾನಕವಾಗಿ ಪೊಲೀಸ್ ಕೆಟ್ಟ ಹೆಸರು ಬರಬಾರ್ದು ಅಂತಂದೇಳಿ ಈ ಪೊಲೀಸ್ ಮಾಡಿರೋದು ಒಳ್ಳೆ ಕೆಲಸ. ಯಾಕಂದರೆ ಅತ್ಯಾಚಾರ ಮಾಡಿದ್ದಾರೆ, ಅದಕ್ಕೆ ಕೊಲೆ ಮಾಡಿದರು. ಆಕಸ್ಮಿಕವಾಗಿ ಕೊಲೆ ಆಯಿತು, ಏನು ಮಾಡೋಕ್ಕೆ ಬರಲ್ಲ. ಸುದೀಪ್ ಸರ್ ಅವರು ಅದನ್ನು ಕೇಸ್ ಮುಚ್ಚಾಕ್ಬಿಡ್ತಾರೆ. ಯಾವ ರೀತಿ ಅಂದರೆ, ಅವ್ರನ್ನ ಆ ಕಡೆ ಈ ಕಡೆ ಒಂದು ಒಟ್ಟು ಸ್ಟೇಷನಿಗೆ ಬರುವಾಗೆ ಮಾಡ್ಕೊಳಲ್ಲ. ಏನೋ ಒಂದು ಮಾಡಿ ಡೈವರ್ಟ್ ಮಾಡಿ ಹಿಂದೆ ಕಳಿಸಿ. ಹೋಮ್ ಮಿನಿಸ್ಟ್ರ್ ಕಡೆ ರೌಡಿಗಳಾಗಿರಲಿ, ಮತ್ತು ಇದರಲ್ಲಿ ರೂಪ ಅಂತಂದು ಕ್ರೈಮ್ ಪೊಲೀಸ್ ಅವರು ಇರ್ತಾರೆ, ಹೆಡ್ ಕಾನ್ಸ್ಟೇಬಲ್. ಅವರೆಲ್ಲ ಡೈವರ್ಟ್ ಮಾಡಿ ಕಳಿಸ್ಬಿಡ್ತಾರೆ ಸುದೀಪ್ ಸರ್. ಲಾಸ್ಟಿಗೆ ಗೊತ್ತಾಗುತ್ತೆ ಇದು ಪೊಲೀಸರೇ ಮಾಡಿದ್ದಾರೆ ಅಂತಂದು. ಆದರೂ ಅವ್ರಿಗೆ ಮಿನಿಸ್ಟ್ರಿಗೆ ಬಿಟ್ಟು ಮತ್ತೆ ಯಾರಿಗೂ ಗೊತ್ತಾಗಲ್ಲ, ಮಿನಿಸ್ಟ್ರಿಗೆ ಪೊಲೀಸಿಗೆ ಬಿಟ್ಟು ಯಾರಿಗೂ ಗೊತ್ತಾಗಲ್ಲ. ಬಟ್ ಅವ್ರು ಮಾಡಿರೋದು 100% ಕರೆಕ್ಟ್ ಇದೆ. ಈಗಿನ ಜನ್ರೇಷನ್ ತಿಳ್ಕೊಬೇಕು ಪೊಲೀಸರು ಯಾವ ರೀತಿ. ಪೊಲೀಸ್ ಇಲಾಖೆ ಈ ಥರ ತಿಳ್ಕೊಂಡು ಹೋಗ್ಬಿಡ್ರಿ. ಅತ್ಯಾಚಾರ ಮಾಡಿದ್ದಾರೆ ಅಂದರೆ ಒಬ್ರು ಈ ಥರ ಪನಿಷ್ಮೆಂಟ್ ಆಗಬೇಕು. ಆಗ ಮಾತ್ರ ಅತ್ಯಾಚಾರ ಆಗೋದು ನಿಲ್ತಾವೆ.
ಇಲ್ಲ ನಿಲ್ಲಲ್ಲ. ಸುದೀಪ್ ಸರ್, ರಾಜು ಕಾರ್ತಿಕೇಯ ಸರ್ ಚೆನ್ನಾಗಿ ಮಾಡಿದ್ದಾರೆ ಫಿಲ್ಮು. ಅವೇರ್ನೆಸ್ ಮೂಡ್ಸೋಕಂತ, ಅತ್ಯಾಚಾರದ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕಂತ ಪಿಕ್ಚರ್ ಮಾಡಿದ್ದಾರೆ. ಮತ್ತು ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಗುಪ್ತವಾಗಿ ಕಾರ್ಯ ನಿರ್ವಹಿಸ್ತಾರೆ ಅನ್ನೋದು ಕೂಡ ಇದೊಂದು ಪೊಲೀಸ್ ಅಧಿಕಾರಿ ಬಗ್ಗೆ ಫುಲ್ ಸೂಪರ್ ಹಿಟ್ಟೇ ಮಾಡಿದ್ದಾರೆ. ಹಂಗನ್ಸ್ಬಿಟ್ಟು ಇದು ಫಿಲ್ಮ್ ಚೆನ್ನಾಗಿದೆ, ಬ್ಲಾಕ್ ಬಸ್ಟರ್ ಆಗುತ್ತೆ, ಸೂಪರಾಗಿ ಓಡುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾಪಿ ಕ್ರಿಸ್ಮಸ್ ಡೇ.